ಬಿಟ್ಟು ಬಿಟ್ಟು ಅಯ್ಯೋ ಇಲ್ಲೇ ಬರ್ತಿದ್ದಾಳೆ. ಬಿಟ್ಟು ಎಲ್ಲಿಗೆ ಹೊರಟೋದ? ಬಿಟ್ಟು ಬಿಟ್ಟು ಅಕ್ಕ ಬೇಡ ಅಕ್ಕ, ಬೇಡ ಅಕ್ಕ, ಪ್ಲೀಸ್ ನನ್ನ ಬಿಟ್ಬಿಡಕ್ಕ, ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಅಕ್ಕ ಬೇಡ ಅಕ್ಕ, ಬಿಟ್ಟು ಅಕ್ಕ ಬಿಟ್ಬಿಡಕ್ಕ, ಅಕ್ಕ ನಿನ್ ಕೈ ಮುಗಿತೀನಿ ಬಿಟ್ಬಿಡಕ್ಕ. ಒಂದೇ ಒಂದು ಫೋಟೋ ಕಾಣೋ. ಬೇಡ ಬೇಡ ಅಕ್ಕ, ಅಕ್ಕ ಅಕ್ಕ ಬೇಡ ಅಕ್ಕ, ದಯವಿಟ್ಟು ಬಿಟ್ಬಿಡಕ್ಕ, ನಿನ್ ಕೈ ಮುಗಿತೀನಿ. ಪ್ಲೀಸ್ ಕಣೋ, ನನ್ಗೆ ತಂಗಿ ಇಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು ಗೊತ್ತಾ. ನೀನ ಆಸೆ ತೀರ್ಸ್ಬಿಟ್ಟಿದ್ಯಾ ಕಣೋ. ಪ್ಲೀಸ್ ಕಣೋ, ಒಂದೇ ಒಂದ್ ಫೋಟೋ ಕಣೋ. ಬೇಡ ಬೇಡ ಅಕ್ಕ, ನೀನ್ ಏನ್ ಬೇಕಾದ್ರೂ ಹೇಳು ಮಾಡ್ತೀನಿ, ಅದ್ರ ಫೋಟೋ ಮಾತ್ರ ಬೇಡ ಪ್ಲೀಸ್ ಅಕ್ಕ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ನಾನಂತೂ ಬಿಡಲ್ಲ. ಪ್ಲೀಸ್ ಕಣೋ, ಒಂದೇ ಒಂದ್ ಫೋಟೋ. ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ, 2 ಜಡೆ ಎಲ್ಲ ಹಾಕೊಂಡು. ಬೇಡ ಅಕ್ಕ, ಪ್ಲೀಸ್ ಕಣೋ, ಪ್ಲೀಸ್ ಒಂದೇ ಒಂದ್ ಫೋಟೋ ಕಣೋ. ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಅಕ್ಕ ನನಗ್ ನಿಂತ್ಕೊಳಕ್ಕೆ ಆಗ್ತಿಲ್ಲ, ಅದ್ರಲ್ಲಿ ಪೋಸ್ ಬರಬೇಕಾ? ಆಗಲ್ಲ, ಹೋಗಕ್ಕ. ಪ್ಲೀಸ್ ಕಣೋ, ಆಗಲ್ಲ ಅಕ್ಕ, ಪ್ಲೀಸ್ ಕಣೋ. ಒಂದೇ ಒಂದ್ ಫೋಟೋ. ಸರಿ ಸರಿ ಸರಿ, ಇಲ್ಲೇ ನಿಂತ್ಕೋ. ನಗೋ ಪ್ಲೀಸ್ ಕಣೋ. ಹಾಯ್ ರಾಜಲಕ್ಷ್ಮಿ. ಹಾಯ್ ಬಿಟ್ಟು. ಇದೇನೋ ಲಂಗದಾವಣಿ ಹಾಕೊಂಡಿದ್ಯಾ? ಏನ್ ಮಾಡೋದ್ ಮಾವ, ನನ್ ಪರಿಸ್ಥಿತಿ ಹೀಗಾಗೋಗಿದೆ. ನಮ್ಮ ಅಕ್ಕ ಫೋಟೋ ತಗೋಬೇಕು ಅಂತ ಹೇಳಿದ್ಲು. ಒಳ್ಳೆ ಟೈಮಿಗೆ ನೀವು ಬಂದು ದೇವ್ರ ತರ ಕಾಪಾಡಿದ್ರಿ. ರಾಜಲಕ್ಷ್ಮಿ, ಅಯ್ಯೋ ರಾಜಲಕ್ಷ್ಮಿ, ಏನ್ ಹಾಗೆ ನೋಡ್ತಾ ಇದೀಯಾ? ನಾನು ಪ್ರಶಾಂತ್. ಬಿಟ್ಟು, ನಿಮ್ಮ ಅಕ್ಕಂಗೆ ಏನಾಯ್ತೋ? ಏನು ಆಗಿಲ್ಲ ಮಾವ. ನಮ್ಮ ಅಕ್ಕ ದೇವ್ರಿಗೆ ಎಷ್ಟು ಭಯ ಪಡ್ತಾಳೋ ಹೊರಗಿನವ್ರಿಗೂ ಅಷ್ಟೇ ಭಯ ಪಡ್ತಾಳೆ. ಓಹೋ ರಾಜಲಕ್ಷ್ಮಿ, ನಿನ್ಗೋಸ್ಕರ ನಮ್ಮಮ್ಮ ಸೀರೆ ಕಳಿಸಿದ್ದಾರೆ. ಯುಗಾದಿ ಹಬ್ಬದ ಶುಭಾಶಯಗಳು ಮಾವ. ಸೇಮ್ ಟು ಯು ಕಣೋ ಬಿಟ್ಟು. ನಮ್ಮ ಅಕ್ಕನ್ ಕೂಡ ಹೇಳಿ ಮಾವ. ಅದನ್ನ ಹೇಳೋದಕ್ಕೆ ಬಂದಿದ್ದು ಬಿಟ್ಟು, ಆದ್ರೆ ನಿಮ್ಮ ಅಕ್ಕ ನೋಡಿದ್ರೆ ಏನು ಮಾತಾಡ್ತಾನೆ ಇಲ್ಲ. ಯುಗಾದಿ ಶುಭಾಶಯಗಳು ರಾಜಲಕ್ಷ್ಮಿ. ಅಮ್ಮ ಅಮ್ಮ. ಹೇ, ಏನಾಯ್ತು ರಾಜಲಕ್ಷ್ಮಿ? ಯಾಕೆ ಹೀಗೆ ಕೂಗ್ತಾ ಇದೀಯಾ? ನಾನೇನ್ ಕಳ್ಳ ಅಲ್ಲ, ಪ್ರಶಾಂತ್. ಅಮ್ಮ ಅಮ್ಮ. ಯಾಕೆ, ಏನಾಯ್ತು? ಯಾಕೆ ಅಂಕಿರಿಸ್ದೆ? ನಮಸ್ಕಾರ ಪ್ರಶಾಂತ್, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ ನಾನು. ಯಾಕೆ ಮಾತಾಡ್ತಾ ಇಲ್ಲೇ ನಿಂತ್ಕೊಂಡ್ಬಿಡ್ತೀರಾ? ಪ್ರಶಾಂತ್ ನಾ ಒಳಗಡೆ ಕರ್ಕೊಂಡ್ ನಡೀರಿ. ಬಾಪ ಒಳಗೆ ಬನ್ನಿ. ತಗೊಳ್ಳಿ. ಥ್ಯಾಂಕ್ಸ್ ಅತ್ತೆ. ನೀನ್ ಮೊದಲೇ ಹೇಳಿದಿದ್ರೆ ನಾವೇ ಯಾರಾದ್ರೂ ನಿನ್ನ ಕರ್ಕೊಂಬರಕ್ ಬರ್ತಿದ್ವಿ. ಪರವಾಗಿಲ್ಲ ಬಿಡಿ. ಎಲ್ಲರಿಗೂ ಯುಗಾದಿ ಶುಭಾಶಯಗಳು. ಏನಪ್ಪ, ನಿನ್ಗೂ ನಿನ್ ಕುಟುಂಬಕ್ಕೂ ಕೂಡ ಯುಗಾದಿಯ ಶುಭಾಶಯಗಳು. ಥ್ಯಾಂಕ್ ಯು. ಅದೇನಪ್ಪ ಕವರಲ್ಲಿ? ಅದು ಗಿಫ್ಟ್. ನಮ್ಗ ಪ್ರಪಂಚದಲ್ಲಿ ಯಾರ್ಯಾರಿಗೆ ಗಿಫ್ಟ್ ಕೊಟ್ಟರು ಅದೇ ನಿನಗೆ ಅನ್ಕೋತೀಯ ನೀನು? ಗಿಫ್ಟ್ ತಂದ್ರೆ ನಮಗೆ ಯಾಕೆ ತರ್ತಾರೆ? ರಾಜಲಕ್ಷ್ಮಿಗ್ ತಂದಿರ್ತಾರೆ. ಅವಳು ಹೆಂಡತಿ ಆಗೋಳಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕತ್ತೆ.
ಮನೇಲಿ ಎಲ್ರೂ ಹುಷಾರಾಗಿದ್ದಾರಲ್ಲ? ಎಲ್ರೂ ಚೆನ್ನಾಗಿದ್ದಾರೆ ಅತ್ತೆ. ಮದ್ವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಹಬ್ಬದ ಪ್ರಯುಕ್ತ ನಮ್ಮಮ್ಮ ಈ ಸೀರೆ ಕಳಿಸಿದ್ದಾರೆ. ರಾಜಲಕ್ಷ್ಮಿ ಈ ಹೊಸ ಸೀರೆ ಉಟ್ಕೋಬೇಕಂತೆ. ಏನಾದ್ಯೋ ಇದು? ಉಟ್ಕೋಬೇಕು. ಜೋಕ್ ಮಾಡ್ತಿದ್ಯಾ? ಮತ್ತಿನ್ನೇನು, ಮಾಮೂಲಿಯಾಗಿ ನನ್ನ ರಿಯಲ್ ಲೈಫಲ್ಲಿ ಹಿಟ್ಲರ್ ಬಗ್ಗೆ ಕೇಳಿದ್ದೀನಿ. ಇವ್ರು ಯಾರೋ ನಿನ್ ಲೈಫ್ಗೆ ಹಿಟ್ಲರು ಅನ್ಸುತ್ತೆ. ಪ್ರತಿಯೊಂದು ಅವರೇ ಸೆಲೆಕ್ಟ್ ಮಾಡ್ತಿದ್ದಾರೆ. ಏನೇ ಹಾಗೆ ನೋಡ್ತಾ ನಿಂತಿದ್ಯಾ? ಪ್ರಶಾಂತ್ ನಿನ್ಗೋಸ್ಕರ ಸೀರೆ ತಂದಿದ್ದಾನೆ, ಬೇಗ ಹೋಗಿ ಉಟ್ಕೊಂಬಾ. ಚಾರುಗಳ ಜಾಗದಲ್ಲಿ ಇದ್ದಿದ್ರೆ ಈ ಸೀರೆ ನಾನು ಉಟ್ಕೊಂಡ್ರೆ ಎಲ್ಲರಿಗಿಂತ ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳ್ತಿದ್ಲು. ನೀವು ಸುಮ್ಮನೆ ಇರ್ರಿ. ಹೋಗೆ ಉಟ್ಕೊಂಬಾ. ಕೊಡಪ್ಪ ಅವಳಿಗೆ. ತಗೋ. ನಾನು ಈ ಸೀರೆ ಉಟ್ಕೊಳ್ಳಲ್ಲ. ಅದ್ಯಾಕೆ ರಾಜಿ, ನಿಮ್ಮತ್ತೆ ನಿನ್ಗೋಸ್ಕರ ಕಳಿಸಿರೋಂಥ ಸೀರೆ ಉಟ್ಕೊಳ್ಳಲ್ಲ ಅಂತಿದ್ಯಲ್ಲ? ನೀನು ಈ ಸೀರೆ ಉಟ್ಕೊಂಡ್ಮೇಲೆ ಬೇಗ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದಾರಮ್ಮ. ಬೇಗ ಉಟ್ಕೊಂಡು ಬಾ. ಏನು? ಮನೆಗ? ನಾನು ಬರಲ್ಲ. ಪಕ್ಕದೂರೇ ಅಲ್ವಮ್ಮ, ಬೇಗ ಹೋಗಿ ಬರ್ಬೋದು ಬಿಡು. ಅದಲ್ಲ ಚಿಕ್ಕಪ್ಪ, ನಾನು ಹೋಗಲ್ಲ. ನಾನು ಬರಲ್ಲ. ನಿಮ್ಮತ್ತೆ ಅಷ್ಟು ಪ್ರೀತಿಯಿಂದ ಕರೆದ್ರೂ ಹೋಗಲ್ಲ ಅಂತಿದ್ಯಲ್ಲೇ? ಯಾವತ್ತೇ ಆದ್ರೂ ಆ ಮನೆಗೆ ಹೋಗೋಳೆ ಅಲ್ವಾ ನೀನು? ಯಾಕೆ ಬಲವಂತ ಮಾಡ್ತಿದ್ದೀರಾ? ಅವಳಿಗೆ ಇಷ್ಟ ಇಲ್ಲ ಅಂತಿದ್ದಾಳಲ್ವಾ, ಬಿಟ್ಬಿಡಿ. ನೀನ್ ಸುಮ್ನಿರೆ. ರಾಜಲಕ್ಷ್ಮಿ ನಮ್ಮನೆ ಮಗಳಲ್ಲ, ಅವ್ರ ಮನೆ ಮಗಳು. ಅವ್ರು ತುಂಬಾ ಪ್ರೀತಿಯಿಂದ ಸೀರೆ ಕೊಟ್ಟು ಕಳ್ಸಿದ್ರೆ ಅವ್ರಿಗೆ ಗೌರವ ಕೊಡೋ ಜವಾಬ್ದಾರಿ ನಮ್ದೇ ಅಲ್ವಾ? ಮದುವೆಗೆ ಮುಂಚೆ ಹಾಗೆಲ್ಲ ಹೋಗೋದು ಯಾಕೋ ಏನೋ ಸರಿಯಲ್ಲ ಅನ್ಸುತ್ತೆ. ಅದು ಅಲ್ಲದೆ ಅವರು ಕೂಡ ಮನೇಲಿಲ್ಲ ಅಲ್ವಾ? ಪ್ರಮೀಳಾ ಅವ್ರ ಹತ್ರ ನಾನು ಮಾತಾಡ್ತೀನಿ. ಪರವಾಗಿಲ್ಲ ಬಿಡಿಯತ್ತೆ. ಅವಳು ಬರಲ್ಲ ಅಂದರೆ ಒಂದು ಕೆಲಸ ಮಾಡೋಣ. ಬೇಗ ಈ ಸೀರೆ ಉಡಿಸಿ ಕರ್ಕೊಂಡು ಬನ್ನಿ, ಫೋಟೋ ತಗೊಂಡು ನಮ್ಮಮ್ಮಂಗೆ ಶೇರ್ ಮಾಡ್ತೀನಿ. ಹಾಂ, ಬೇಡ, ನಂಗೆ ಫೋಟೋ ಇಷ್ಟ ಇಲ್ಲ. ನಿಮ್ಮತ್ತೆ ನೋಡ್ಬೇಕು ಅಂತಿದಾರಲ್ಲೇ, ಸೀರೆ ಉಟ್ಕೊಳ್ಳಲ್ಲ, ಫೋಟೋ ತೆಗೆಸ್ಕೊಳ್ಳಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಹುಡುಗಿಗೆ ಪೊಗರು ಅನ್ಕೋತಾರೆ. ಜಾನಕಿ, ಸೀರೆ ಉಡಿಸಿ ಕರ್ಕೊಂಡ್ ಬಾ. ಪಾರ್ವತಿ, ನೀನು ಕೂಡ ಹೋಗು. ಬಾ ರಾಜಲಕ್ಷ್ಮಿ. ಬೇಡ ಚಿಕ್ಕಮ್ಮ. ರಾಜಲಕ್ಷ್ಮಿ, ಇದು ನಿಮ್ಮತ್ತೆ ಆರ್ಡರ್, ಏನೂ ಆಗಲ್ಲ. ಒಂದು ಫೋಟೋ ತೆಗೆದು ಕಳ್ಸು, ನಿಮ್ಮತ್ತೆನೂ ಆನಂದ ಪಡ್ತಾರೆ. ನಡಿ. ಜಾನಕಿ, ಕರ್ಕೊಂಡು ಹೋಗಿ. ನಡಿ. ನಡಿ ಬೇಡ ರಾಜಲಕ್ಷ್ಮಿ. ರಾಜಿ, ಅಮ್ಮ. ನಡಿಯಮ್ಮ. ಬೇಡ ಅಮ್ಮ. ನಡಿ. ಲೇ, ಈಗಷ್ಟಲ್ಲ ನಾನು ಕಟ್ಟಿದ್ದು, ಮತ್ತೆ ಕಟ್ತಿದ್ದಿಲ್ಲ ಯಾಕೆ? ಅಪ್ಪ,
ನನ್ನ ರೂಮ್ಗೆ ನಾನೇ ಕಟ್ಕೋತೀನಿ. ನೀವು ಕಟ್ಟಿದ್ ನನಗೆ ಇಷ್ಟ ಆಗ್ಲಿಲ್ಲ. ಇದಕ್ಕೂ ಮುಂಚೆ ಎಲ್ಲಾ ಬಾಗ್ಲಿಗೂ ಅದ್ಭುತವಾಗಿ ಕಟ್ಟಿದೀನಿ. ನಿನ್ ರೂಮಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನೋ? ಅಪ್ಪ ನಾನು ಕಟ್ಕೋತೀನಿ ಅಂತ ಹೇಳ್ದೆ ತಾನೆ, ನೀವು ಹೊರಡಿ. ಹಾಗಲ್ಲ ಕಣ, ನೀನ್ ಇಳಿಯೋ, ನಾನ್ ಕಟ್ತೀನಿ. ನೀವು ಹೊರಡಿ ಅಪ್ಪ, ಕಟ್ಕೋತೀನಿ ಅಂತ ಹೇಳ್ದೆ ತಾನೆ, ಹೊರಡಿ, ಕಟ್ಕೋತೀನಿ. ಸರಿ ಕಣ, ನಿನ್ನಿಷ್ಟ. ಆದ್ಯ ಆದ್ಯ ಯಾಕೆ? ಬಾ. ಏನು ಏನು ಹಾಕಿ ಕರೀತಿದ್ಯಲ್ಲ? ಹೆಸರಿಟ್ಟಿರೋದೆ ಕರಿಯಕ್ಕೆ ತಾನೆ, ಮತ್ ಯಾಕೆ ಹಾಕಿ ಕೇಳ್ತಿದ್ಯಾ? ಇಷ್ಟಕ್ಕೂ ಯಾಕೆ ಕರ್ದೆ ಅಂತ ಹೇಳು. ಈ ತೋರಣ ಕಟ್ಟಬೇಕು, ನನಗೆ ಸ್ವಲ್ಪ ಹೆಲ್ಪ್ ಮಾಡು. ಮನೇಲಿ ರಾಜಲಕ್ಷ್ಮಿ ಇದ್ದಾಳೆ, ಬಿಟ್ಟು ಇದ್ದಾನೆ, ನಿಮ್ಮಪ್ಪ ಇದ್ದಾರೆ, ಅದು ಅಲ್ಲದೆ ನಿನ್ನ ಮದ್ವೆ ಆಗೋ ಹುಡುಗಿ ಪಪ್ಪು ಚಾರುನು ಇದ್ದಾಳೆ. ಇವರೆಲ್ಲ ಇರ್ಬೇಕಾದ್ರೆ ನನ್ನೇ ಯಾಕೆ ಕರಿತಿದ್ಯಾ? ಫ್ಯೂಚರ್ ಅಲ್ಲಿ ನನ್ನ ಹೆಂಡತಿ ಆಗೋಳು ನೀನೇ ಅಲ್ವಾ, ಅದಕ್ಕೆ ಕರ್ದೆ. ಸೀನು, ಹುಚ್ಚುಚ್ಚಾಗಿ ಮಾತಾಡ್ಬೇಡ ನೀನು. ಸರಿ, ಹುಚ್ಚಿನ ತರ ಮಾತಾಡಲ್ಲ. ಈಗ ಈ ತೋರಣನ ಬಾಗಿಲ್ ಮೇಲೆ ಕಟ್ಟಬೇಕು, ನನಗೆ ಹೆಲ್ಪ್ ಮಾಡು. ನನಗೆ ಕೆಲಸ ಇದೆ, ನೀನೇ ಹೆಲ್ಪ್ ಕಟ್ಕೋ. ಮಾಡ್ತೀಯಾ ಇಲ್ಲ? ಶೋ, ಮಾಡ್ತೀನಿ. ಮಾಡ್ತೀನಿ. ಯಾಕೆ ಹಾಕ್ಬಿಟ್ಬಿಟ್ಟೆ? ಏನಿದು? ಆ ಒಂದೆಲೆ ಮೇಲೆ ಮಾತ್ರ ಅಲ್ಲ, ಎಲ್ಲ ಎಲೆ ಮೇಲೂ ಅದೇ ಇರೋದು. ಆದ್ಯ, ಇಷ್ಟಕ್ಕೂ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ನಾನ್ ನಿನಗಾಗ್ಲೇ ಹೇಳಿದ್ನಲ್ಲ, ಎಲ್ರಿಗೂ ನನ್ನ ಪ್ರೀತಿ ಬಗ್ಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ ಅಂತ. ಇವತ್ ಏನಾದ್ರೂ ಮಾಡಿ ಮನೆಯವ್ರಿಗೆಲ್ಲ ನನ್ನ ಪ್ರೀತಿ ಬಗ್ಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಬಾಯ್ ಮುಚ್ಚು, ಇನ್ನೊಂದ್ಸಲ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಯಾರಾದ್ರೂ ನೋಡಿದ್ರೆ ನನ್ನ ಕಥೆ ಅಷ್ಟೇ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನಿಲ್ಲಮ್ಮ, ತೋರಣ ಕಟ್ತಾ ಇದ್ವಿ. ಎಲ್ಲಿ ತೋರಣ? ಎಲೆಗಳೆಲ್ಲ ಒಣಗೋಗಿತ್ತು, ತೆಗಿತಾ ಇದ್ದೀನಿ. ಅಮ್ಮ, ಆದ್ಯ ಎಲೆಗಳೆಲ್ಲ ಒಣಗೋಗಿದಾವೆ ಅಂತ ಹೇಳ್ತಿದ್ಲು, ಆದ್ರೆ
ನಿನ್ ಕಾಲ್ ಕೆಳಗೆ ಒಂದ್ ಎಲೆ ಇದೆ, ಒಂದ್ಸಲ ನೋಡಮ್ಮ ಅದು ಫ್ರೆಶ್ ಆಗಿದೆಯಾ ಇಲ್ವಾ ಅಂತ. ಆಂಟಿ, ನನಗೆ ಆಶೀರ್ವಾದ ಮಾಡಿ. ಏನೇ ಆಯ್ತು ನಿನ್ಗೆ? ಯಾವತ್ತೂ ಇಲ್ದಿರೋದು ಹೊಸ್ತಾಗಿ ಕೇಳ್ತಿದ್ಯಲ್ಲ. ಹಬ್ಬ ಅಲ್ವಾ, ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಒಳ್ಳೇದು. ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಇಲ್ಲ ಇಲ್ಲ, ನನಗೆ ಆಶೀರ್ವಾದ ಮಾಡಿ ಪ್ಲೀಸ್. ಪ್ಲೀಸ್ ಆಶೀರ್ವಾದ ಮಾಡಿ. ಹೋಗ್ಲಿ ಬಿಡು, ಯಾವುದೇ ಎಡವಟ್ ಕೆಲಸ ಮಾಡದೆ ನೆಟ್ಟಗಿರು. ಆದ್ಯ, ನೀನ್ ಈ ತರ ಎಲೆಗಳನ್ನ ಬಿಸಾಕ್ಬಿಟ್ರೆ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇಂಥ ಹುಚ್ಚುಚ್ಚು ಕೆಲಸ ಏನಾದ್ರೂ ಮಾಡಿದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅಯ್ಯ, ನನಗ್ ಬೇಕಾಗಿರೋದು ಅದೇ. ನೀನ್ ನನ್ನ ಬಿಡಬಾರ್ದು, ನಾನ್ ನಿನ್ನ ಬಿಡಲ್ಲ. ಅವಶ್ಯಕತೆ ಬಂದ್ರೆ ಇದೇ ಎಲೆಗಳ ಮೇಲೆ ನಮ್ ಮದ್ವೆ ಕಾರ್ಡನ್ನೇ ಪ್ರಿಂಟ್ ಮಾಡಿಸ್ಬಿಡ್ತೀನಿ. ನಿನಗೆ ಎಷ್ಟು ಹೇಳಿದ್ರು ವೇಸ್ಟ್. ಆದ್ಯ, ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದೆಯಮ್ಮ. ಆಗ್ಲೇ ಈ ಸೀರೆ ಉಟ್ಕೋಬೇಡ ಅಂದೆ ನೋಡು. ಅಷ್ಟಕ್ಕೂ ಈ ಸೀರೆಲ್ ರಾಜಲಕ್ಷ್ಮಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ. ರಾಜಲಕ್ಷ್ಮಿ ನಿಜವಾಗ್ಲೂ ಅಂದವಾಗೇ ಇದ್ದಾಳೆ. ಅದು ಸೀರೆ ಉಟ್ಕೊಂಡ್ಮೇಲೆ ಬಂದಿರೋ ಅಂದ ಅಲ್ಲ, ಅವಳು ಉಟ್ಕೊಂಡ್ಮೇಲೆ ಸೀರೆ ತುಂಬಾ ಚೆನ್ನಾಗಿದೆ. ಹೌದು ಅಲ್ವಾ? ನಮ್ಮ ತಾಯಿ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಆ ಸೀರೆನ ಸೆಲೆಕ್ಟ್ ಮಾಡಿದ್ ಕೂಡ ನಮ್ಮ ತಾಯಿನೇ. ಸೊಸೆಯಾಗಿ ರಾಜಲಕ್ಷ್ಮಿನ ಸೆಲೆಕ್ಟ್ ಮಾಡಿದ್ ಕೂಡ ನಮ್ಮ ತಾಯಿನೇ ಅಲ್ವಾ? ನಿನ್ ಹಾಗೆ ನಮ್ ಸೀನು ಕೂಡ ಲಕ್ ಇರ್ಬೇಕಣ. ಅಂದ್ರೆ ಬಾವ, ಅಮ್ಮನ ಹಾಗೇನಾ? ಅದಲ್ಲ ಶಿವರಾಜು, ನಮ್ ಸೀನುಗೆ ಅವ್ರ ಅಮ್ಮ ಏನ್ ಸೆಲೆಕ್ಟ್ ಮಾಡಿದಾಳು ಅಂತ. ಚಾರುನ ಸೆಲೆಕ್ಟ್ ಮಾಡಿದ್ದೀನಲ್ರಿ. ಹೌದೌದು, ಸೀನು ಕೂಡ ಅದಕ್ಕೆ ಫೀಲ್ ಆಗಿದ್ದಾನೆ. ನಮ್ ಗೌರಕ್ಕನ್ ಜೊತೆ ಸಂಬಂಧ ಬೆಳೆಸಿದ್ರೆ ಕುಬೇರನ್ ಜೊತೆ ಸಂಬಂಧ ಬೆಳೆಸ್ದ ಹಾಗೆ. ಮೈ ತುಂಬಾ ಒಡವೆ, ಮನೆ ತುಂಬಾ ಬಂಗಾರ. ಈಗದೆಲ್ಲ ಯಾಕೆ ಪಾರ್ವತಿ? ಪ್ರಶಾಂತ್ ಅವ್ರೆ, ನಮ್ ರಾಜಿ ನಿಮ್ಮಮ್ಮ ಕೊಟ್ಟು ಸೀರೆ ಉಟ್ಕೊಂಡಿದ್ದಾಳಲ್ವಾ? ಈ ವಿಷಯನ ನಿಮ್ಮಮ್ಮನ ಹತ್ರ ಹೇಳಿದ್ರೆ ಸಾಕಲ್ವಾ? ಫೋಟೋಸ್ ತೆಗೆದು ಅಮ್ಮನ ಕಳಿಸ್ತೀನಿ. ರಾಜಲಕ್ಷ್ಮಿ, ಹಾಗೆ ವರಂಡಾಕ್ ಹೋಗಿ ಫೋಟೋಸ್ ತಗೊಳ್ಳೋಣವಾ? ಅದಕ್ಕೆ ಅಲ್ವಪ್ಪ ಸೀರೆ ಉಟ್ಕೊಂಡಿರೋದು. ನೀನ್ ಕರ್ಕೊಂಡು ಹೋಗು. ಹೋಗಿ. ರಾಜಲಕ್ಷ್ಮಿ, ಬಾ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ತಗೊಳ್ಳೋಣ, ಸರಿನಾ?
ಇನ್ನೊಂದು ಸ್ಮೈಲ್ ಮಾಡಿ ಇಲ್ಲಿ ನೋಡು. ಹಲೋ, ನಾನು ನಿನ್ನ ಫಿಯಾನ್ಸೆ. ಸ್ವಲ್ಪ ಕೋಪರೇಟ್ ಮಾಡು. ಕಮ್. ಸ್ಮೈಲ್. ಫೋಟೋ ತಗೊಳ್ಳೋಣ. ಏನಾಯ್ತು?